ನಮ್ಮ ಕನ್ನಡ सब मेरे दोस्त और मेरे भाई कि हमारे कौम के ऊपर जो है जुल्म किया गया ಒಂದು ಪ್ರತಿಭಟನೆ ಪ್ರಯುಕ್ತ ಸ್ವಾಗತ ಕೋರ್ತೀವಿ ವಿನಂತಿ ನಮಸ್ಕಾರ ವಾಯ್ಸ್ ಆಫ್ ಜನತೆಗೆ ಸ್ವಾಗತ. ರಾಜ್ಯ ಸಚಿವ ಸಂಪುಟದ 2ನೇ ಹಂತದ ವಿಸ್ತರಣೆಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಅಥವಾ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ವಿಜಯಪುರ ಜಿಲ್ಲೆ ಇಂಡಿಯನ್ ನಗರದಲ್ಲಿರುವ ಯುವ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಸಮಿತಿಯ ನೇತೃತ್ವದಲ್ಲಿ ಗುರುವಾರ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರವಾಸ ಮಂದಿರದಿಂದ ಪ್ರತಿಭಟನೆ ಪ್ರಾರಂಭಿಸಿದ ಪ್ರತಿಭಟನಾಕಾರರು ಟಿಪ್ಪು ಸುಲ್ತಾನ್ ವೃತ್ತ, ಬಸವೇಶ್ವರ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಹಾಗೂ ಮಾಯೂರ್ ವೃತ್ತಕ್ಕೆ ತೆರಳಿ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆ ಕೂಗಿ ಧಿಕ್ಕಾರ ಹೇಳಿದರು. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ಕಲ್ಪಿಸುವಂತೆ ಒತ್ತಾಯಿಸಿದರು. ತದನಂತರ ತಾಲೂಕು ಆಡಳಿತಕ್ಕೆ ತೆರಳಿ ಶಿರಸ್ತಾರ್ SR ಮುಜಗಂಡ್ ಅವರ ಮೂಲಕ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಯುವ ಅಲ್ಪಸಂಖ್ಯಾತ ಅಭಿವೃದ್ಧಿ ಕಮಿಟಿಯ ಸಂಸ್ಥಾಪಕ ಅಧ್ಯಕ್ಷ BD ಇನಾಮದಾರ್, ನ್ಯಾಯವಾದಿ MB ಮಾಣೆಕ್, ಮುಖಂಡ ರಸೂಲ್ ಮಾತನಾಡಿದರು. ಸಚಿವರಾಗಿದ್ದ ಅವಧಿಯಲ್ಲಿ ಜಮೀರ್ ಅಹಮದ್ ಖಾನ್ ಕರ್ನಾಟಕದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ವಸತಿ ಸಚಿವ ಇದ್ದ ಸಂದರ್ಭದಲ್ಲಿ 50,000ಕ್ಕೂ ಹೆಚ್ಚು ವಸತಿಗಳನ್ನು ನಿರ್ಮಿಸಿ ಬಡವರಿಗೆ ಕಟ್ಟಿದ್ದಾರೆ. ಹಲವು ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಜನಮನ್ನಣೆ ಗಳಿಸಿದ್ದಾರೆ ಎಂದು ತಿಳಿಸಿದರು. ಬಡವರ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಿವಿಧ ವಸತಿ ಯೋಜನೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುವ ಜಮೀರ್ ಅಹಮದ್ ಖಾನ್ ಅವರಿಗೆ DCM ಅಥವಾ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡುವುದು ಅತ್ಯುತ್ತಮ ಎಂದು ಹೇಳಿದರು. ಒಂದು ವೇಳೆ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ನೀಡದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು, ಜೊತೆಗೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನೀಡಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ತಿಳಿಸಿದ್ದಾರೆ. ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಬಲವಂತ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳುತ್ತೇನೆ. ಕಿತ್ಲೆ ಹೆಂಚು ಅಂದ್ರೆ ನಮ್ಮ ಮಹಿಳೆಯರು ಇವತ್ತಿನ ಕಾಲಮಾನದಲ್ಲಿ ಬಹಳ ಜಾಗೃತ ಆಗಿದ್ದಾರೆ. ಯಾವಾಗಲೂ ಅವರು ಒಂದು ಹೆಜ್ಜೆ ನಮಗಿಂತಲೂ ಮುಂದೆ ಹೊರಟಿದ್ದಾರೆ. ಇದು ನಾನು ನಂಬಿಕೊಳ್ಳುತ್ತೇನೆ. ಇವತ್ತು ನಾನು ಇಲ್ಲಿ ಮಾತನಾಡುವುದೇನೆಂದರೆ, ನಮ್ಮ ಜಮೀರ್ ಅಹಮದ್ ಖಾನ್ ಸಾಬ್ ಅವರು ನಮ್ಮ ನಾಡಿನ ಮೆಚ್ಚಿನ ನಾಯಕರು. ಅವರು ಬರೇ ಮುಸ್ಲಿಂ ಸಮಾಜಕ್ಕೆ ಅಲ್ಲ, ಅವರು ಎಲ್ಲಾ ಸಮಾಜದವರಿಗೂ ಕೂಡ ನ್ಯಾಯ ಕೊಟ್ಟವರು. ಅವರು ಯಾವ ಸಮಾಜ ಕೂಡ ಭೇದ ಭಾವ ಮಾಡಿಲ್ಲ. ಎಲ್ಲಾ ದಲಿತರಾಗಲಿ, ಹಿಂದುಳಿದ ಸಮುದಾಯ ಆಗಲಿ, ಅಲ್ಪಸಂಖ್ಯಾತರಾಗಲಿ, ST ಆಗಲಿ, SC ಆಗಲಿ, ಯಾರೇ ಆಗಲಿ ಎಲ್ಲರಿಗೂ ಅವರು ಸಹಾಯ ಮಾಡಿದ್ದಾರೆ. ಅವರು ಒಂದು ದೊಡ್ಡ ಹಸ್ತಿ ನಮ್ಮ ಕರ್ನಾಟಕದಲ್ಲಿ. ಅವ್ರದ್ದು ಒಂದು ದೊಡ್ಡ ಹಸ್ತಿ ಅಂತ ಗುರುತಿಸ್ತೇವೆ. ಯಾಕಂದರೆ ಈ ಕರ್ನಾಟಕದಲ್ಲಿ 40% ಜನ ಹಿಂದೂ ಮುಸ್ಲಿಂ ಎಲ್ಲಾ ಸಮುದಾಯದ ಜನರು ಅವರಿಗೆ ನಂಬುತ್ತಾರೆ. ಅಂತ ವ್ಯಕ್ತಿಗೆ ಇವತ್ತು ನಮ್ಮ ಸರ್ಕಾರ ಹೊರಗಿಟ್ಟಿದೆ, ಸಚಿವ ಸ್ಥಾನದಿಂದ ಹೊರಗೆ ಮಾಡಿದೆ. ಅದು ಯಾವುದೇ ಕಾರಣ ಇರಲಿ, ಆ ಕಾರಣಕ್ಕೂ ನಾವು ನೋಡುವುದಿಲ್ಲ. ನಮ್ಮ ಯುವ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಮಿಟಿಯ ವತಿಯಿಂದ ನಾನು BD ಇನಾಮದಾರ್, ಸಂಸ್ಥಾಪಕ ಮತ್ತು ಫೌಂಡರ್, ಇವತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ತಹಸೀಲ್ದಾರ್ ಮೂಲಕ ಈ ಮನವಿಯನ್ನು ಕೇಳಿಕೊಳ್ಳುತ್ತೇನೆ. ನಮ್ಮ ಮನವಿಯನ್ನು ಈ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಿ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಡಬೇಕು ಎಂದು ಒತ್ತಾಯ ಮಾಡುತ್ತೇವೆ. ಇಲ್ಲವಾದರೆ ಒಂದು ವೇಳೆ ಅವರು 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ನಾವು ಇದಕ್ಕಿಂತಲೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ತಿಳಿಸಿಕೊಡುತ್ತೇವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಸಂವಿಧಾन. सब मेरे दोस्त और मेरे भाई और बुजुर्ग, इनके मैं महिला की मैं शुक्र अदा करता हूँ. आज जो हमारे जो रैली का आने का मकसद है, इसलिए कि रैली का आने का मकसद क्या है, हमारे BD इनामदार साहब बोले और हमारे रियाज भाई और हमारे जब्बार भाई और हमारे दोस्त इलियास भाई, ये मकसद क्या है, जो जमीर अहमद के बारे में हमें जो रैली काढ़े हैं, इसलिए काढ़े हैं क्योंकि हमारे कर्नाटक के हमारे कर्नाटक के मास लीडर यानी के मुसलमान को ही उन्होंने सीमित नहीं है, हर समाज के लिए उन्होंने ये सीमित है. इसके लिए मैं बोलने का वजह क्या है, आज जमीर अहमद जो खान जो है हमारे कर्नाटक के बहुत बड़ी हस्ती हैं, क्योंकि आज कर्नाटक में सरकार जो आती है तो उनके वजह से कर्नाटक में कांग्रेस सरकार आती है. ये 100% गारंटी में बोलता हूँ.
आज सबको मालूम है, आज जमीर अहमद खान सिंधी आए थे, वहां भी हमारे सब मिलकर उनका इलेक्शन करे। आज वो भी बात मुझे याद है, अमर होटल में भी आए थे जमीर अहमद खान, यहाँ के 2 दिन इलेक्शन बचा था, उसके लिए उन्होंने आने के बाद यहाँ भी उन्होंने इलेक्शन करके गए, उनका बहुत बड़ा योगदान है। इसके लिए मैं जमीर अहमद खान को जो ससुर स्थान है जो बाहर रखे हैं, मैं डीके शिव कुमार को भी तहे दिल से शुक्र अदा करता हूँ और हमारे सिद्धरामैया साहब को भी तहे दिल से शुक्र अदा करता हूँ। मैं इसके लिए जो बात बता रहा हूँ, हमारे जमीर अहमद साहब को हमारे ससुर स्थान देना, डिप्टी सीएम देने या कोई भी सीएम मतलब ससुर स्थान दे तो बस है। मैं यहाँ पे 4 बात खत्म करके अपना जगह लेता हूँ। जय हिंद, जय कर्नाटक। ये हमारे कौम के ऊपर जो है जुल्म किया गया है, हमारे लीडर को जो है सच्ची स्थान ना दे के जो हमारे ऊपर जुल्म किया गया है गवर्नमेंट, इसलिए हमें रणनीति करनी है। आने वाले वक्त में हम जो है हमारे जमीर अहमद को अगर सच्ची स्थान नहीं दे तो हम इससे भी ज्यादा ओवरहाइड करते हैं। ये हमारे जमीर अहमद है, खाली एक जात की सीमित नहीं लीडर नहीं लो, पूरी जात की सीमित लीडर है और इतनी पूरी जात को मदद करते हैं। अब खाली हमारे जो लीडर हैं, जो कांग्रेस के लीडर है, ये हमारे लीडरों ने, ये गैर जात के लीडरों ने, उनको जो है खाली एक मकसद से बाहर रखा गया है। कौन सीढ़ी बना वो सीढ़ी सुन के हमारे लीडर को बाहर रखा है, ये हमारे ऊपर जुल्म किया गया है। हालांकि जो कांग्रेस सरकार आई है तो हमारे वजह से आई है, यहाँ नहीं बल्कि हमारे लीडर को उससे इतना स्थान देते फिर बल गया। यहाँ नहीं कर्नाटक नहीं बल्कि जाके हम हमारे लीडर जो एमएलए को, कई एमएलए को केरला में जाके जीता के लाए। फिर वैसे आदमी को तुम बाहर रखते बोलो तो तुम्हारी सरकार क्या, हमें क्या माना। आगे दिनों में हम चाहते हैं, आगे आने वाले दिनों में जो हमारे जो जमीर अहमद को अगर सच्ची स्थान नहीं दे तो इससे बड़ा हमें उग्र करते हैं। ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂದ್ರೆ ಮೊನ್ನೆ ನಡೆದಿರುವಂತಹ ಒಂದು ಜನಗಣತಿಯ ಪ್ರಕಾರ 81% ಮುಸಲ್ಮಾನರು ಜನಸಂಖ್ಯೆ ಐತಿ. ಅಂದ್ರೆ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವವರು ಮುಸಲ್ಮಾನರು. ಹೀಗಾಗಿ ಮುಸಲ್ಮಾನರಿಗೆ ಸುಮಾರು ಮಿನಿಸ್ಟರ್ ಅಲ್ಲಿ 4 ಸ್ಥಾನ ಸಿಗ್ಬೇಕು. ಆದ್ರೆ ಇವತ್ತು ಕರ್ನಾಟಕ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ ಕೇವಲ ಯುಟಿ ಖಾದರ್ ಅನ್ನು ಸ್ಪೀಕರ್ ದಿಂದ ಇಳಿದು ಅವರಿಗೊಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಆದ್ರೆ ಇನ್ನುಳಿದ 3 ಜನರಿಗೆ ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು. ಆದ್ರೆ ನಮ್ಮ ಒಂದು ಉದ್ದೇಶ ಏನದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಒಂದು ಧೀಮಂತ ನಾಯಕ, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಪ್ರತಿಯೊಬ್ಬರ ಸಲುವಾಗಿ ಹೋರಾಟ ಮಾಡಿ ಕರ್ನಾಟಕದ ರಾಜ್ಯಾದ್ಯಂತ ತಿರುಗಾಡಿ ಯಾರಿಗೆ ಮನೆಗಳಿಲ್ಲ 50,000ಗಳನ್ನು ವಸತಿ ಮಿನಿಸ್ಟರ್ ಆಗಿ ಮನೆ ಹಾಕಿರುವಂತ ಮತ್ತು ವಕ್ಫ್ ಇಲಾಖೆಯನ್ನು ಯಾವಾಗ ವಕ್ಫ್ ಒಂದು ಸಮಸ್ಯೆ ಕರ್ನಾಟಕದಲ್ಲಿ ಉದ್ಭವ ಆಗಿತ್ತು, ಆ ವಕ್ಫ್ ಉಳಿಸುವಂತ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲು ಶತಾಯಗತಾಯ ಪ್ರಯತ್ನ ಮಾಡಿ ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿರುವಂತ ಶ್ರೀ ಜಮೀರ್ ಅಹಮದ್ ಖಾನ್ ರವರಿಗೆ ಮೊದಲನೇ ಸಚಿವ ಸ್ಥಾನ ಪಟ್ಟಿಯಲ್ಲಿ ಹೆಸರು ಬಿಟ್ಟಿದ್ದು ಅತ್ಯಂತ ಘೋರ ಅನ್ಯಾಯ. ಈ ರೀತಿ ಮಾಡಬಾರದಾಗಿತ್ತು. ಮೊದಲನೇ ಒಂದು ಪಟ್ಟಿಯಲ್ಲಿನೇ ಜಮೀರ್ ಅಹಮದ್ ಖಾನ್ ರವರ ಹೆಸರು ಬರಬೇಕಾಗಿತ್ತು. ಯಾಕೆ ಬರಬೇಕಾಗಿತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ 137 ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಗೆಲುವಿನ ಏನು ಅಂತರ ಇರ್ತೈತಿ ಅದನ್ನು ಫುಲ್ಫಿಲ್ ಮಾಡುವಂತದ್ದು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು. ಆದರೆ ಇವತ್ತು ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ಬದಿಗಿಟ್ಟು ಕೇವಲ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಇವತ್ತು 3 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಇದು ಎಂತ ನ್ಯಾಯ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಯಾವ ರೀತಿ ನಾವು ಇದು 81% ಜನಸಂಖ್ಯೆಯನ್ನು ಹೊಂದಿರುವಂತ ಮುಸಲ್ಮಾನರಿಗೆ ಕೇವಲ ಏಕೈಕ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಆದ್ರೆ ಇವತ್ತಿನ ತನಕ ಜಮೀರ್ ಅಹಮದ್ ಖಾನ್ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ನಾವು ಟಿವಿಗಳಲ್ಲಿ, ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತ ನೋಡ್ತಾ ಇದೀವಪ್ಪ ಅಂದ್ರೆ ಹಿಂದುಳಿದ ವರ್ಗದಿಂದ, ಅಲ್ಪಸಂಖ್ಯಾತರಿಂದ, ಮುಸಲ್ಮಾನರಿಂದ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ. 4 ಜನರಿಗೆ MB ಪಾಟೀಲ್ರಿಗೆ, ಅದಾದ್ಮೇಲೆ ನಮ್ಮ ಜಮೀರ್ ಅಹಮದ್ ಅವರಿಗೆ, ಜಾರಕಿಹೊಳಿ ಅವರಿಗೆ, ಈ ರೀತಿ ಮತ್ತು ಪರಮೇಶ್ವರ್ ಅವರಿಗೆ 4 ಜನರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಾರಂತ ಮಾಧ್ಯಮದಲ್ಲಿ ಬರ್ತಾ ಇತ್ತು. ಆಮೇಲೆ ಯಾವಾಗ 3ನೇ ತಾರೀಕಿಗೆ ಸಚಿವ ಒಂದು ಪ್ರಮಾಣ ವಚನ ಸ್ವೀಕಾರ ಆಗ್ತಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರ, ಅವಾಗ 13 ಮಂದಿ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಹೆಸರು ಇರಲಿಲ್ಲ. ಅವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು ಮತ್ತು ಮಠಾಧೀಶರು, ಮೌಲ್ವಿಗಳು, ಸಮಾಜ ಸೇವಕರು, ಸಂಘಟನೆದವರು
ಪ್ರತಿಯೊಬ್ಬರು ಸಂಘ ಸಂಸ್ಥೆಯವರು ಏನಪ್ಪಾ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯ ಕಂಡ ಏಕೈಕ ಒಂದು ವ್ಯಕ್ತಿ ಅಲ್ಲ, ಈ ಕರ್ನಾಟಕದ ದೊಡ್ಡ ಶಕ್ತಿ. ಆ ದೊಡ್ಡ ಶಕ್ತಿ ಏನಪ್ಪಾ ಅಂದ್ರೆ ರಾಜ್ಯಕ್ಕೆ ಉಪಯೋಗ ಆಗ್ಬೇಕು ಅಂತ ವ್ಯಕ್ತಿಗಳಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ತಪ್ಪ ಅಂದ್ರೆ ಇಡೀ ರಾಜ್ಯದ ಅಭಿವೃದ್ಧಿ ಆಗ್ತದೆ, ಪ್ರತಿಯೊಂದು ವ್ಯಕ್ತಿಗಳ ಅಭಿವೃದ್ಧಿ ಆಗ್ತದೆ. ಮುಂದೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಕ್ಕೆ ಅವಕಾಶ ಆಗ್ತದೆ. ಆದ್ರೆ ಅಂತ ಧೀಮಂತ ನಾಯಕನಿಗೆ ಇವತ್ತು ಅನ್ಯಾಯ ಮಾಡಿದ್ದು ಕೇವಲ ಒಂದು ವ್ಯಕ್ತಿಗೆ ಅನ್ಯಾಯ ಮಾಡಿಲ್ಲ, ಇಡೀ ಸಮಾಜಕ್ಕೆ, ಇಡೀ ಹಿಂದೂ ವರ್ಗಕ್ಕೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಇದು ಮಾಡಿರುವಂತಹ ಅನ್ಯಾಯ ಆಗಿದೆ. ಹೀಗಾಗಿ ನಾನು ಮತ್ತು ಈ ಕಮಿಟಿ ವತಿಯಿಂದ ಯೂತ್ ಮೈನಾರಿಟಿ ಅಲ್ಪಸಂಖ್ಯಾತರ ಕಮಿಟಿಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗೆ ಏನು ಒತ್ತಾಯ, ಆಗ್ರಹ ಮತ್ತು ವಿನಂತಿ ಮಾಡ್ತೀವಿ ಏನಪ್ಪಾ ಅಂದ್ರೆ, ಎರಡನೇ ಒಂದು ವಿಸ್ತರಣೆಯಲ್ಲಿ ಏನು ಕ್ಯಾಬಿನೆಟ್ ವಿಸ್ತರಣೆ ಮಾಡ್ತೀರಿ, ಮೊದಲನೇದಾಗಿ ಏನಪ್ಪಾ ಅಂದ್ರೆ ಜಮೀರ್ ಅಹಮದ್ ಖಾನ್ರಿಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕು ಮತ್ತು ಅದರ ಜೊತೆಗೆ ಒಳ್ಳೆಯ ಸ್ಥಾನಮಾನ ಸಿಗಬೇಕು. ಒಳ್ಳೆಯ ಒಂದು ಕ್ಯಾಬಿನೆಟ್ ದಲ್ಲಿ ಒಳ್ಳೆಯ ದರ್ಜೆಯ ಒಂದು ಮಂತ್ರಿ ಅವರಿಗೆ ಸಿಕ್ತಪ್ಪ ಅಂದ್ರೆ ಅವರಿಗೆ ಕೆಲಸ ಮಾಡಲು ಅನುಕೂಲ ಆಗ್ತದ. ಪ್ರತಿಯೊಬ್ಬರಿಗೆ ಅವರು ಸ್ಪಂದನೆ ಮಾಡ್ತಾರೆ. ಅವರು ಚಾಮರಾಜಪೇಟೆಯಲ್ಲಿ ಸುಮಾರು 8 ಬಾರಿ ಶಾಸಕರಾಗಿ ಆಯ್ಕೆ ಆಗ್ಯಾರ. ಅಲ್ಲಿ ಹೋಗಿ ನಾವು ಕೇಳಿದೀವಪ್ಪ ಅಂದ್ರೆ ಯಾರಿಗೆ ದವಾಖಾನೆ ಹೋಗೋರಿಗೆ 10-20 ಲಕ್ಷ ರೂಪಾಯಿ ಕೈಲಿ ಮಾಡ್ತಾರೆ. ಮೊನ್ನೆ ಏನಪ್ಪಾ ಅಂದ್ರೆ ರಾಯಚೂರು ಡಿಸ್ಟಿಕ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಅನಾಹುತಿಗೆ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ರೆಡ್ಡಿಗಳ ಜಗಳದಲ್ಲಿ ಒಂದು ಸಾವು ಉಂಟಾಗ್ತದೆ. ಆ ರೆಡ್ಡಿಗಳ ಜಗಳದಲ್ಲಿ ಸಾವು ಉಂಟಾಯ್ತಪ್ಪ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಕಿಶೆಯಿಂದ 25 ಲಕ್ಷ ರೂಪಾಯಿ ಕೊಡ್ತಾರ. ಇಂಥ ಒಂದು ಧೀಮಂತ ನಾಯಕ. ಕೇವಲ ಅವರು ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿರ್ತಾರೆ, ಆದ್ರೆ ಒಂದು ಮನೆಯಾಗ ಸಾವು ಆಗ್ಯದಪ್ಪ ಅಂದ್ರೆ ಅವರಿಗೆ ಸಾವಿಗೆ ಅಂತೂ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೆ ಕುಟುಂಬಕ್ಕೆ ಸಮಾಧಾನ ಮಾಡಿಸಲು ಅವರು ನೋವಿಗೆ, ತೊಂದರೆಗೆ ಸ್ಪಂದನೆ ಮಾಡ್ಬೇಕಂತ ತಿಳ್ಕೊಂಡು ಸರ್ಕಾರದಿಂದ ಅದ ಪರಿಹಾರ ಕೊಡಿಸ್ತೇನೆ ಅಂತ ಹೇಳಲ್ಲ, ಆದ್ರೆ ತನ್ನ ಬಳಿ ಇರುವಂತ 25 ಲಕ್ಷ ರೂಪಾಯಿ 2 ಚೆಕ್ ಗಳನ್ನು ಬರೆದು 50 ಲಕ್ಷ ರೂಪಾಯಿ ಏನಪ್ಪಾ ಅಂದ್ರೆ ಆ ಕುಟುಂಬ ಕೊಡ್ತಾರ. ಇಂಥ ಒಂದು ಧೀಮಂತ ನಾಯಕ. ಬಹಳಷ್ಟು ಮುಸಲ್ಮಾನರಿಗೆ ಏನಪ್ಪಾ ಅಂದ್ರೆ ಉಮ್ರಾ ಮತ್ತು ಹಜ್ ಮಾಡಲು ಯಾರ್ಯಾರು ವಕ್ಫ್ ಅಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರೂ ಉಮ್ರಾ ಮಾಡಿಸುವಂತ ಕೆಲಸವೂ ಅವ್ರು ಮಾಡಿದ್ದಾರೆ. ಯಾರ್ಯಾರು ಅವರಿಗೆ ಅನ್ಯಾಯ ಆದಂತಹ ವ್ಯಕ್ತಿಗಳು ಅವ್ರ ಹತ್ರ ಹೋಗ್ತಾರೆ, ಅವರಿಗೆಲ್ಲ ಸ್ಪಂದನೆ ಮಾಡುವಂತ, ಅವರಿಗೆ ಸಹಕಾರ ಮಾಡುವಂತ, ಅವರಿಗೆ ಹೆಲ್ಪ್ ಮಾಡುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿಯನ್ನು ಇವತ್ತು ಕಿರುಕುಳ ಕೆಲಸಕ್ಕಾಗಿ ಯಾವ ಒಂದು ಈ ಒಂದು ಬಳಿಕ ದಾವಣಗೆರೆ ಜಿಲ್ಲೆಯಲ್ಲಿ ಉಪ ಚುನಾವಣೆ ಆಯಿತು. ಆ ದಿವಂಗತ ಶಾಮನೂರ್ ಶಿವಶಂಕರಪ್ಪನವರು ಓಪನ್ ಆಗಿ ಅವರು ಕಾಂಗ್ರೆಸ್ ನಲ್ಲಿ ಇದ್ದು ಕಾಂಗ್ರೆಸ್ ಮಂತ್ರಿಯಾಗಿ ಬಿಜೆಪಿ ಮಾಡ್ರಿ ಅಂತ ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿದ್ರು. ಆದ್ರೆ ಅವ್ರ ಮುಂದೆ ಅವ್ರ ಮೇಲೆ ಯಾವುದೇ ಒಂದು ಆಕ್ಷನ್ ಅನ್ನು ತೆಗೆದುಕೊಂಡಿಲ್ಲ, ಯಾವುದೇ ಕ್ರಮ ಜರುಗಿಸಿಲ್ಲ. ಅದೇ ಅವ್ರ ಮೊಮ್ಮಗನ ಒಂದು ಚುನಾವಣೆಯಲ್ಲಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು, ಜಮೀರ್ ಅಹಮದ್ ಎಲ್ಲಿ ಮಿನಿಸ್ಟರ್, ನಮ್ಮ ಮತಕ್ಷೇತ್ರದ ಒಂದು ಏನೈತಿ ಅಂತ ಯಾವಾಗ ಈ ಒಂದು ಶಿವಶಂಕರಪ್ಪನವರ ಮಗ ಮಾತನಾಡ್ತಾನೆ ಅವಾಗ ಅವ್ರು ಚುನಾವಣೆಗೆ ಬರುವುದಿಲ್ಲ. ಹೀಗಾಗಿ ಅವರ ಗೌರವಕ್ಕೆ ಧಕ್ಕೆ ಬರ್ತದೆ. ಆ ಧಕ್ಕೆ ಬರೋದ್ರಿಂದ ದಾವಣಗೆರೆ ಚುನಾವಣೆಯಲ್ಲಿ ಅವರು ಭಾಗಿಯಾಗುವುದಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಅವ್ರಿಗೆ ಕರೆಸಿ, ಇಲ್ಲ ನೀವು ಬರಲೇಬೇಕು, ಚುನಾವಣೆ ಮಾಡಲೇಬೇಕು ಅಂದಾಗ ಅವರು ದಾವಣಗೆರೆಯಲ್ಲಿ ಬಂದು ಚುನಾವಣೆ ಮಾಡ್ತಾರೆ. ಅಷ್ಟಾದ್ರೂ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಯಾವುದೇ ಒಂದು ಫೇಕ್ ಒಂದು ವಿಡಿಯೋ ಇಟ್ಟುಕೊಂಡು, ಒಂದು ಡೂಪ್ಲಿಕೇಟ್ ವಿಡಿಯೋವನ್ನು ಇಟ್ಟುಕೊಂಡು ಯಾರೇ ಒಬ್ಬ ಷಡ್ಯಂತ್ರ ಮಾಡಿ ಈ ಒಂದು ಸರ್ಕಾರದಲ್ಲಿ ಬಹಳಷ್ಟು ಮಂತ್ರಿಗಳನ್ನು ಹಿಂದೆ ಆದ್ರೂ ನಾವು ನೋಡಿದ್ದೀವಿ. ಈ ಸಿಡಿ ಓಪನ್ ಮಾಡೋರು, ವಿಡಿಯೋ ಓಪನ್ ಮಾಡೋ ಒಂದು ಟೀಮೇ ಐತಿ. ಆ ಡೂಪ್ಲಿಕೇಟ್ ಮಂದಿ ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದು ಡೂಪ್ಲಿಕೇಟ್ ವಿಡಿಯೋನು ಬಹಿರಂಗಪಡಿಸಿ ಇವತ್ತು ಜಮೀರ್ ಅಹಮದ್ ಖಾನ್ ರನ್ನು ಮಂತ್ರಿ ಆಗಲಿಕ್ಕೆ ಒಂದು ಅಡೆತಡೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ದೂರ ಇಟ್ಟು ಇಡೀ ಕರ್ನಾಟಕ ಜನರ ಧ್ವನಿಯಾಗಿ ಇವತ್ತೇನು ಜಮೀರ್ ಅಹಮದ್ ಖಾನ್ ಬೆಳೀತಾ ಇದ್ದಾರೆ, ಅವರಿಗೆ ಯಾವುದೇ ಕಾರಣ ಕೊಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ಮಂತ್ರಿ ಸ್ಥಾನಕ್ಕೆ ವಂಚಿತ ಮಾಡಬಾರದು. ಅವರಿಗೆ ಗೌರವ ಕೊಟ್ಟು ಅವರಿಗೆ ಮಂತ್ರಿ ಸ್ಥಾನಕ್ಕೆ 2ನೇ ಒಂದು ಅವಧಿಗೆ ಅವರಿಗೆ ಸೇರಿಸ್ಕೋಬೇಕಂತ ಹೇಳಿ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಪುರುಷರು, ಮಹಿಳೆಯರು, ಮಕ್ಕಳು, ಹಾಗೆ ಹಿರಿಯರು ಎಲ್ಲರೂ ಬಂದು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೀವು ಸಿರಿಸ್ದಾರ್ ಮುಖಾಂತರ ನಾವು ಕಾಂಗ್ರೆಸ್ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀವಿ, ತಾವು ನಮ್ಮ ಅರ್ಜಿಯನ್ನು ಸ್ವೀಕರಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಕಳುಹಿಸಿ ಕೂಡಲೇ 2ನೇ ಮಂತ್ರಿ ಮಂಡಳಿ ಏನು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಾರೆ, ಆ ಕ್ಯಾಬಿನೆಟ್ ವಿಸ್ತರಣೆ ಸಲುವಾಗಿ ಅವರು ಹೋಗಿದ್ದಾರೆ. ಹೀಗಾಗಿ ಕೂಡಲೇ ಏನು ಬಹಳ ದಿವಸ ಇಲ್ಲ, ಬಹಳ ಒಂದು 10-15 ದಿನಗಳಲ್ಲಿ ಈ ಮಂತ್ರಿ ಮಂಡಲ ರಚನೆ ಆಗುತ್ತೆ. ಈ ಮಂತ್ರಿ ಮಂಡಲದಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋಂತ ಒಂದು ಆಗ್ರಹವನ್ನು ಈ ಒಂದು ಯೂತ್ ಮೈನಾರಿಟಿ ಕಮಿಟಿ ಇವತ್ತು ಒತ್ತಾಯ ಮಾಡ್ತಾ ಇದೆ. ಒಂದು ವೇಳೆ ಏನಾದರೂ ಷಡ್ಯಂತ್ರ ಮಾಡಿ ಅವರನ್ನು ಕೈ ಬಿಟ್ರೆ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಉಗ್ರವಾದಂತಹ ಹೋರಾಟ ರಾಜ್ಯಾದ್ಯಂತ ನಡೆಯುತ್ತೆ ಅನ್ನೋಂತ ಒಂದು ಎಚ್ಚರಿಕೆ ಕೊಡುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.